ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಇದೇ ಫೆಬ್ರವರಿ 23ರಂದು ಭಾನುವಾರ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ರೋಟರಿ ಜಿಲ್ಲೆ 3181ಕ್ಕೆ ಸೇರಿದ ರೋಟರಿ ಕ್ಲಬ್ ತಂಡಗಳ ನಡುವೆ ಕಬಡ್ಡಿ ಪಂದ್ಯಾಟ ಆಯೋಜಿಸಲಾಗಿದೆ ಎಂದು ಮಿಸ್ಟಿ ಹಿಲ್ಸ್ ಅಧ್ಯಕ್ಷ ಪೊನ್ನಚ್ಚನ ಮಧುಸೂದನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಸಂಬಂಧ ಮಾಹಿತಿ ನೀಡಿದ ಮಧುಸೂದನ್, ಫೆಬ್ರವರಿ 23ರಂದು ರೋಟರಿ ಮಿಸ್ಟಿ ಹಿಲ್ಸ್ನಿಂದ ಇದೇ ಮೊದಲ ಬಾರಿಗೆ ರೋಟರಿ ಜಿಲ್ಲೆ 3181ರ ರೋಟರಿ ಸದಸ್ಯರಿಗಾಗಿ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಲಾಗಿದೆ. ಇದೇ ಸಂದರ್ಭ ಮಿಸ್ಟಿ ಹಿಲ್ಸ್ ವತಿಯಿಂದ ರೆಡ್ ಕ್ರಾಸ್ ಕೊಡಗು ಮತ್ತು ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು. ರೋಟರಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಸಮಿತಿ ಅಧ್ಯಕ್ಷ ಜಯಂತ್ ಪೂಜಾರಿ ಮಾಹಿತಿ ನೀಡಿ, ಫೆಬ್ರವರಿ 23ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಮಡ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ದೊರಕಲಿದೆ ಎಂದರು. ಫೆಬ್ರವರಿ ಇದು ಗಾಂಧಿ ಮಠದಲ್ಲಿ ಸಂಜೆ 7 ಗಂಟೆಗೆ ಮಡಿಕೇರಿ ಸಭಾಂಗಣದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ ಅವರು ವಿಜೇತ ತಂಡಗಳಿಗೆ ಬಹುಮಾನವನ್ನು ವಿತರಿಸಲಿಕ್ಕಿದ್ದಾರೆ. ರೋಟರಿ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗೆ ಸಾರ್ವಜನಿಕರು ಮುಕ್ತ ಅವಕಾಶ ಇದೆ, ಯಾರು ಬೇಕಾದರೂ ನೋಡ್ಲಿಕ್ಕೆ ಬರ್ಬೋದು, ಏನು ತೊಂದರೆ ಇಲ್ಲ. ರೋಟರಿ ಮಿಸ್ಟೀಸ್ನ ಅಧ್ಯಕ್ಷ ಪೊನ್ನಚ್ಚನ ಮಧುಸೂದನ್ ಹಾಗೂ ರೋಟರಿ ಮಿಸ್ಟೀಸ್ನ ಕಾರ್ಯದರ್ಶಿ ಕಟ್ಟೆಮನೆ ಸೋನಜಿ ಹಾಗೂ ಇದರ ಫುಲ್ ಚೇರ್ಮನ್ ಆಗಿ ನಾನು ಇದನ್ನ ಕಾರ್ಯನಿರ್ವಹಿಸ್ತೀನಿ. ಜಯಂತ್ ಪೂಜಾರಿ ಅಂತ ನನ್ನ ಹೆಸರು. 12 ರೋಟರಿ ಜಿಲ್ಲಾ ಈವೆಂಟ್ಗಳನ್ನು ಮಾಡಿದಂಥ ಹಿರಿಮೆ ರೋಟರಿ ಮಿಸ್ಟೀಸ್ಗಿದೆ. ನಾವು ಝೋನ್ 6 ಅಂತ ಏನು ಹೇಳ್ತೇವೆ, ಇಲ್ಲಿ 14 ಕ್ಲಬ್ಗಳು ಬರ್ತವೆ ರೋಟರಿಯಲ್ಲಿ. ಆದರೆ 12 ಈವೆಂಟ್ಗಳನ್ನು, ಜಿಲ್ಲಾ ಸಮಾವೇಶಗಳನ್ನು ಅಥವಾ ಜಿಲ್ಲಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಂಥ ಕೀರ್ತಿ ಅದು ರೋಟರಿ ಮಿಸ್ಟೀಸ್ಗೆ ಸಂದಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಹಾಗೆ ನಾವು ಕಳೆದ 2 ವರ್ಷಗಳ ಹಿಂದೆ ಒಂದು ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಕೊಂಡಿದ್ದು, ಅದು ಕೂಡ ಅತ್ಯಂತ ಯಶಸ್ವಿಯಾಗಿತ್ತು. 2 ವರ್ಷಗಳ ಬಳಿಕ ಮತ್ತೆ ರೋಟರಿ ಮಿಸ್ಟೀಸ್ ಒಂದು ಕಬಡ್ಡಿ ಪಂದ್ಯಾಟದ ಮೂಲಕ ಒಂದು ಜಿಲ್ಲಾ ಒಂದು ಸ್ಪೋರ್ಟ್ಸ್ ಇವೆಂಟ್ ಅನ್ನು ಮಾಡ್ತಿರೋದು. ಹಾಗೆ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್, ಇಂಟರ್ ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಅನ್ನು ಕೂಡ ಆಯೋಜನೆ ಮಾಡಿದಂತ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲೆ 3181ರ ಗವರ್ನರ್ ವಿಕ್ರಮ್ ದತ್ತ, ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತರಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ, ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್, ನಗರಸಭಾ ಪೌರಾಯುಕ್ತ ರಮೇಶ್, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸೆಕ್ರೆಟರಿ ಹೊಸಕ್ಲು ಉತ್ತಪ್ಪ, ರೋಟರಿ ವಲಯ 6ರ ಸಹಾಯಕ ಗವರ್ನರ್ ದೇವಣಿರ ಕಿರಣ್, ವಲಯ ಸೇನಾನಿ ಅನಿತಾ ಪೂವಯ್ಯ ಪಾಲ್ಗೊಳ್ಳಲಿದ್ದಾರೆಂದರು. 3 ಗಂಟೆ ಒಳಗೆ ನಾವು ಈ ಪಂದ್ಯಾಟವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಈ ಒಂದು ಪಂದ್ಯಾಟದ ಸಂಪೂರ್ಣ ಎಲ್ಲ ಉಸ್ತುವಾರಿಯನ್ನ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನೋಡ್ಕೊಳ್ತೇವೆ. ತೀರ್ಪುಗಾರಿಕೆಯನ್ನು ಕೂಡ ಅಮೆಚೂರ್ ಅಸೋಸಿಯೇಷನ್ ಇಂದಲೇ ನಡೆಯುತ್ತದೆ. ಇಲ್ಲ ರೋಲಿಂಗ್ ಅಲ್ಲ, ಈ ವರ್ಷಕ್ಕೆ ನಾಕೌಟ್ ಪಂದ್ಯಾಟ ಇರ್ತದೆ. ರೋಟರಿ ಮಾಜಿ ಸಹಾಯಕ ಗವರ್ನರ್ ಅನಿಲ್ ಹೆಚ್ಟಿ, ರೋಟರಿ ಮಿಸ್ಟಿ ಹಿಲ್ಸ್ನ ಕಬಡ್ಡಿ ಪಂದ್ಯಾವಳಿ ಆಯೋಜಕ ಸಮಿತಿ ಪ್ರಮುಖರಾದ ಮೋಹನ್ ಪ್ರಭು, ಪ್ರಕಾಶ್ ಪೂವಯ್ಯ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.